ಇಲ್ಲೇ ನಿಂತಿದ್ಯಾ? ಬಾ ಹೋಗೋಣ. ಬಾಯ್ ಪಪ್ಪ, ಬಾಯ್ ಮಮ್ಮಿ. ಬಾಯ್. ಗಾಡಿ ನಿಧಾನ ಕೊಡ್ಸು. ಅವ್ವ, ಅಪ್ಪಾಜಿ, ನಾ ಹೋಗ್ಬತ್ತಿ. ಇತ್ತೀಚೆಗೆ ನಾನು ತುಂಬ ಗಮನಿಸ್ತಾನೆ ಇದ್ದೀನಿ. ನೀನು ಲಕ್ಷ್ಮಿನ ಚಿನ್ನು ಚಿನ್ನು ಅಂತಾನೆ ಕರಿತಿರ್ತೀಯ. ಗೊಂಬೆ ಹಾಕಿ ಕರಿತಿರ್ತಾಳಲ್ಲ, ಅದನ್ನ ಕೇಳಿ ಕೇಳಿ ನನಗೂ ಅಭ್ಯಾಸ ಆಗಿದೆ. ಗೊಂಬೆ ಆ ಹುಡುಗಿನ ಅಷ್ಟೊಂದು ಹಚ್ಕೋತಾ ಇರೋದು ನನಗಿಷ್ಟ ಆಗ್ತಾ ಇಲ್ಲ. ಗಾದೆ ಕೇಳಿದ್ಯಲ್ಲ, ಅತಿ ಸ್ನೇಹ ಆಪತ್ತಂತು, ಅತಿ ಆರೈಕೆ ರೋಗ ತಂತು ಅಂತ. ನಿನ್ನ ಮಗಳಿಗೆ ನಾನು ಹೇಳಿದ್ರೆ ಅರ್ಥ ಆಗಲ್ಲ. ನೀನೇ ನಿಧಾನವಾಗಿ ಬಿಡಿಸಿ ಹೇಳು. ಕಲ್ಪನಾ, ಗೊಂಬೆ ಆ ಹುಡುಗಿನ ಹಚ್ಕೊಂಡ್ರೆ ನಿನಗಾಗೋ ತೊಂದರೆ ಏನು? ಗೊತ್ತಿದ್ದು ಹೀಗೆ ಮಾತಾಡಿದ್ರೆ ನಾನು ಏನು ಹೇಳಿ? ಕೈಲಾಶ್, ಗೊಂಬೆ ಮದುವೆ ಆಗಿ ಅವಳು ಗಂಡನ ಮನೆಗೆ ಹೋಗ್ತಾ ಇದ್ದಾಳೆ. ಅದನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಮಾತಾಡು. ಸುಮ್ಮನೆ ಯಾವ್ದಾದಕ್ಕೂ ತಳಕ್ ಹಾಕ್ಬೇಡ ಕಲ್ಪನಾ. ಗೊಂಬೆ ಮದುವೆಗೂ ಚಿನ್ನುಗೂ ಏನು ಸಂಬಂಧ? ಹೀಗೆದೇಳು, ತಿಂಡಿ ತಿನ್ನೋಣ, ಹೊಟ್ಟೆ ಹಸಿತಾ ಇದೆ. ನಿನ್ನ ಕೈ ರುಚಿ ನೋಡಿ ತುಂಬ ದಿವಸ ಆಯಿತು. ಹೇಗೂ ಇವತ್ತು ಅಡುಗೆ ಮಾಡೋದು ನೀನೇ ಅಲ್ವಾ? ನಾನು ನನ್ನ ಮಗಳು ಮದುವೆ ಬಗ್ಗೆ ಮಾತಾಡ್ತಾ ಇದ್ರೆ ನೀನು ಊಟ ತಿಂಡಿ ಬಗ್ಗೆ ಯೋಚನೆ ಮಾಡ್ತಾ ಇದೀಯಾ? ಈಗೇನೋ ಈ ಹುಡುಗಿನ ಹಚ್ಕೊಂಡಿದ್ದಾಳೆ ಸರಿ, ನಾಳೆ ಮದುವೆ ಆಗಿ ಗಂಡನ ಮನೆಗೆ ಕರ್ಕೊಂಡು ಹೋಗ್ತೀನಿ ಅಂದರೆ ಏನು ಮಾಡ್ತೀಯಾ? ಯಾರನ್ನಾದರೂ ಮನೆ ಒಳಗೆ ಮನಸ್ಸಿನ ಒಳಗೆ ಸೇರಿಸ್ಕೊಳ್ಳೋದಕ್ಕಿಂತ ಮುಂಚೆ ಚೆನ್ನಾಗಿ ಯೋಚನೆ ಮಾಡಬೇಕು. ನಿನಗೆ ಇಷ್ಟೊಂದು ಆತಂಕ ಯಾಕೆ ಅಂತ ನನಗೆ ಅರ್ಥ ಆಗ್ತಾ ಇದೆ. ನಿನಗೂ ನಿನ್ನ ಮಗಳಿಗೂ ಏನೂ ಅರ್ಥ ಆಗಲ್ಲ. ಯಾವಾಗ ತಮಾಷೆಗಿರಬೇಕು, ಯಾವಾಗ ಸೀರಿಯಸ್ ಆಗಿರಬೇಕು ಅಂತಲೂ ಗೊತ್ತಿಲ್ಲ. ಬಾವಿಗೆ ಬಿದ್ದೆ ಆಳ ನೋಡ್ತೀನಿ ಅನ್ನೋ ಜನ ನೀವು. ಲಕ್ಷ್ಮಿ ಕಾರಣಕ್ಕೆ ನನ್ನ ಮಗಳು ಜೀವನಕ್ಕೆ ಏನಾದರೂ ಹಾನಿ ಆದರೆ ನಾನು ಏನು ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ನಿನಗೂ ನಿನ್ನ ಮಗಳಿಗೂ ಲಕ್ಷ್ಮಿ ಬಂದು ಸೇರ್ಕೊಂಡಿರೋದು ತುಂಬ ಸಂತೋಷ ಆಗಿರಬಹುದು. ಆದರೆ ನನಗೆ ಗೆದ್ಲು ಕಟ್ಟಿರೋ ಗೂಡಿಗೆ ವಿಷದ ಹಾವು ಬಂದು ಸೇರ್ಕೊಂಡಿದ್ಯೇನೋ ಅಂತ ಅನುಮಾನ. ಸುಲೋಚನಾ, ಹೊರಡೋಣ, ಟೈಮ್ ಆಗುತ್ತೆ. ಇನ್ನೊಂದು ಅರ್ಧ ಗಂಟೆ ಇರ್ರಿ, ರಾವುಕಾಲ ಮುಗ್ದೋಗುತ್ತೆ, ಆಮೇಲೆ ಹೋಗೋಣ. ಏನೋ ಇಬ್ರು ಏನೋ ಮಾತಾಡ್ತಾ ಕೂತಿದ್ದೀರಾ? ಶ್ವೇತಾ, ನೀನು ನಮ್ಮ ಜೊತೆ ಬರ್ತಾ ಇದೀಯಾ ತಾನೇ? ಎಲ್ಲಿಗಪ್ಪ? ನಿಮ್ಮಮ್ಮ ಹೊರಗಡೆ ಹೋಗ್ಬೇಕು ಅಂತಿದ್ದಾಳೆ. ಮನೇಲಿ ಒಬ್ಳೆ ಕೂತ್ ಏನ್ ಮಾಡ್ತೀಯಾ? ನೀನು ಬಾಮ್ಮ. ಎಲ್ಗಮ್ಮ? ಜ್ಯುವೆಲರಿ ಶಾಪ್ಗೆ ಕಣೆ, ನೆಕ್ಲೆಸ್ ಡಿಸೈನ್ ನೋಡ್ಕೊಂಡ್ ಬರೋಣ. ಶ್ವೇತತ್ತ, ರಂಜಿತ್ ಮಾವ ರೆಡಿ ಇದ್ದಾರಾ? ಆಫೀಸಿಗೆ ಲೇಟ್ ಆಯ್ತು. ಹಾ ಚಂದು, ರೆಡಿ ಇದ್ದಾರೆ. ಅದೇನೋ ಫೈಲ್ ನೋಡ್ತಾ ಇದ್ರು. ಫೈಲಾ? ಆಫೀಸ್ಗೆ ಹೋಗಿಂದ ಮುಂಚೆನೇ ಕೆಲಸ ಶುರು ಹಚ್ಕೊಂಡ್ಬಿಟ್ಟಿದಾರ. ಪರವಾಗಿಲ್ವೇ? ಚಿನ್ನ ಅವಳೆ ಮಾತ್ರ ಕೊಡ್ಬೇಕಾ? ನೀವು ಯಾವಾಗ ತಗೊಳೋದು ಕಲಿತೀರಾ? ಬೇಡ ಅತ್ತೆ, ಮಾತ್ರೆ ನಾನೇ ಕೊಡ್ತೀನಿ. ಮಾವ ಒಂದೊಂದ್ಸಲ ತಗೊಳ್ಳೋದು ಮರ್ತು ಬಿಡ್ತಾರೆ. ಅಮ್ಮ ಕೀ ನೋಡ್ದ? ತಗೋ, ಗಾಡಿ ನಿಧಾನ ಕೊಡ್ಸು. ಸರಿ. ಶ್ವೇತತ್ತೆ, ಎಲ್ಲಿ ರಂಜಿತ್ ಮಾವ ಬರಲೇ ಇಲ್ಲ? ಬಂದೆ ಬನ್ನಿ. ಅಮ್ಮ ಬಾಯ್. ಅಜಿತ್ ಅದ ಸಿಯೋ. ಚಂದನ್, ಒಂದು ನಿಮಿಷ. ನಾನು ಎಲ್ಲರ ಜೊತೆ ಒಂದು ಗಂಭೀರವಾದ ವಿಷಯ ಮಾತಾಡಬೇಕು. ಹೇಳು ರಂಜಿತ್. ಅಳಿಂದಿರೆ, ಏನಾಯ್ತು? ಯಾಕೆ ಯೋಚನೆ ಮಾಡ್ತಿದ್ದೀರಾ? ಏನಾಯ್ತು ಅಂತ ಹೇಳಿ. ಆಫೀಸ್ಗೆ ಅಥವಾ ಬಿಸ್ನೆಸ್ಗೆ ಸಂಬಂಧಪಟ್ಟಿದ್ದ ವಿಷಯ ಆಗಿದ್ರೆ ಕಾರಲ್ಲಿ ಹೋಗ್ತಾ ಮಾತಾಡೋಣ. ಇಲ್ಲ ಚಂದನ್, ಅದು ಆಫೀಸಿಗೆ ಸಂಬಂಧಪಟ್ಟ ವಿಷಯ ಅಲ್ಲ, ನಮ್ಮ ಮನೆಗೆ ಸಂಬಂಧಪಟ್ಟ ವಿಷಯ. ವಿಷಯ ಹೇಗೆ ಹೇಳಬೇಕು, ಹೇಳೋದು ಸರಿನಾ ಅಥವಾ ಹೇಳಲೇಬಾರ್ದಾ ಅಂತಲೂ ಅನ್ನಿಸ್ತಾ ಇದೆ. ಆದರೆ ಈ ಮನೇಲಿ ನಾನೂ ಒಬ್ಬ ಅಂತ ಅಂದ್ಕೊಂಡ್ಮೇಲೆ ಹೇಳೋದು ನನ್ನ ಹಕ್ಕು ಅಂತ ಅನ್ನಿಸ್ತಾ ಇದೆ. ಶ್ವೇತಾ ಬಗ್ಗೆ ಏನಾದ್ರು ಮಾತಾಡಬೇಕಿತ್ತಾ? ಇಲ್ಲ, ಶ್ವೇತಾ ಬಗ್ಗೆ ಅಲ್ಲ, ನಾನು ಮಾತಾಡಬೇಕಾಗಿರೋದು
ಚಿನ್ನು ಒಂದು ನಿಮಿಷ ಗಾಡಿ ತಗೊಂಬರ್ತೀನಿ. ಅಕ್ಕ ಮಳೆ ಬರಂಗದ. ಹೌದಲ್ವಾ? ಸರಿ, ಆಟೋನಲ್ಲಿ ಹೋಗೋಣ ಬಾ. ಅಕ್ಕ ನಾವ್ ಎಲ್ಲಿಗೆ ಹೋಗ್ತಿದೀವಿ? ಬ್ಯೂಟಿ ಪಾರ್ಲರ್. ಬ್ಯೂಟಿ ಪಾರ್ಲರ್ ಅಂದ್ರೆ? ಅಯ್ಯೋ, ಕನ್ನಡದಲ್ಲಿ ಬ್ಯೂಟಿ ಪಾರ್ಲರ್ನ ಏನಪ್ಪ ಹೇಳೋದು? ನನ್ನ ಮುದ್ದಾದ ಚಿನ್ನನ ಇನ್ನೂ ಮುದ್ದ ಕಾಣೋಂಗ್ ಮಾಡಿಸ್ತೀನಿ. ಅಕ್ಕ ಹಾ ಬಾ. ಡಬಲ್ ರೋಡ್. ಅಕ್ಕ ನೀನು ಸುಮ್ಮನೆ ನನ್ನ ಮ್ಯಾಗ ದುಡ್ಡು ಖರ್ಚು ಮಾಡ್ತಿದ್ಯಾ? ಇದೆಲ್ಲ ಬ್ಯಾಡ ಅಕ್ಕ. ನನ್ನ ದುಡ್ಡು ನಾನು ಇಷ್ಟ ಬಂದಂಗೆ ಖರ್ಚು ಮಾಡ್ತೀನಿ. ಸುಮ್ಮನೆ ನನ್ನ ಮಾತು ಕೇಳ್ತೀಯೋ ಇಲ್ವೋ? ಬಾ. ಕುಮುದ ಬಗ್ಗೆನಾ? ಯಾಕೆ ರಂಜಿತ್, ನೀವು ಕುಮುದ ಯಾವುದಾದ್ರೂ ವಿಷಯದ ಬಗ್ಗೆ ಜಗಳ ಆಡಿದ್ರಾ? ಇಲ್ಲ ಮಾವ, ಅವ್ರ ಜೊತೆ ಜಗಳ ಆಡೋ ಅಗತ್ಯ ನನಗೇನಿದೆ. ಹಾಗೇನಾದರೂ ಜಗಳ ಆಡಿದ್ರೂ ಅದು ಅಕ್ಕ ತಮ್ಮನ ಜಗಳದ ಹಾಗೆ. ನಾನು ಮಾತಾಡೋ ಕೊಟ್ಟಿರೋ ವಿಷಯ ಇನ್ನೂ ಸ್ವಲ್ಪ ಗಂಭೀರವಾದ್ದು. ಅವಾಗಿಂದ ಹೇಳ್ತೀನಿ ಅಂತಲೇ ಹೇಳ್ತಾ ಇದ್ದಾರೆ. ಅದೇನು ಹೇಳಿ? ನೀವೆಲ್ಲ ಚಂದನ್ ಮದುವೆ ಸಂಭ್ರಮದಲ್ಲಿ ಮುಳುಗೋಗಿದ್ದೀರಾ. ಆ ಸಂಭ್ರಮದಲ್ಲಿ ಒಂದು ಮುಖ್ಯವಾದ ವಿಷಯನೇ ಮರ್ತೋಗಿದ್ದೀರಾ. ಏನು ಮರ್ತಿದ್ದೀವಿ ಅಂತ ಗೊತ್ತಾಗ್ತಿಲ್ವಲ್ಲ ರಂಜಿತ್? ಅದನ್ನು ನೀವೇ ಬಿಡಿಸಿ ಹೇಳಬೇಕು. ಚಂದನ್ ಮದುವೆ ಆಗ್ತಿರೋದು ಸರಿ, ಆದರೆ ಅದೇ ಸಮಯದಲ್ಲಿ ನಿಮ್ಮ ಮಗಳ ಬಗ್ಗೆ, ಅವ್ರ ಮದುವೆ ಬಗ್ಗೆನೂ ಯೋಚನೆ ಮಾಡಬೇಕಿತ್ತಲ್ವಾ? ಅದು ಕೂಡ ನಿಮ್ಮೆಲ್ಲರ ಕರ್ತವ್ಯನೇ ಅಲ್ವಾ? ಇನ್ನೂ ಎಷ್ಟು ದಿನ ಅಂತ ಕುಮುದ ಅವ್ರು ಒಬ್ಬಂಟಿ ಆಗಿರಬೇಕು? ಅವ್ರಿಗೂ ಮದುವೆ ಮಾಡಬೇಕು ಅನ್ನೋದನ್ನ ಈ ಮನೆಯವರೆಲ್ಲ ಮರ್ತೇ ಬಿಟ್ಟಿದ್ದೀರಲ್ಲ. ಅಲ್ಲ, ಅವ್ರಿಗೂ ಮದುವೆ ಮಾಡಬೇಕು ಅನ್ನೋ ಯೋಚನೆ ಯಾಕೆ ಯಾರು ಮಾಡ್ತಾ ಇಲ್ಲ? ಅದೇ ನನ್ನನ್ನು ಕಾಡ್ತಾ ಇರೋ ಪ್ರಶ್ನೆ. ಇದ್ರ ಬಗ್ಗೆ ಕೇಳ್ತಾ ಇರೋದು ಸರಿನೋ ತಪ್ಪೋ ನನಗೆ ಗೊತ್ತಿಲ್ಲ, ಆದರೆ ಈ ಮನೆ ಅಳಿಯಾಗಿ ಇದ್ರ ಬಗ್ಗೆ ನಾನು ಕೇಳಬೇಕು, ಅದು ನನ್ನ ಕರ್ತವ್ಯ ಅನ್ನಿಸ್ತು, ಅದಕ್ಕೆ ಕೇಳಿದೆ. ಇದರಲ್ಲಿ ತಪ್ಪೇನಿದೆ ರಂಜಿತ್? ನಿನ್ನ ಈ ಮಾತು ಕೇಳಿ ನಿನಗೆ ಈ ಮನೆ ಬಗ್ಗೆ, ಈ ಮನೆಯವ್ರ ಬಗ್ಗೆ ಎಷ್ಟು ಕಾಳಜಿ ಇದೆ, ಎಷ್ಟು ಜವಾಬ್ದಾರಿ ಇದೆ ಅಂತ ಅರ್ಥ ಆಯ್ತಪ್ಪ. ನನಗೂ ಅದ್ರ ಬಗ್ಗೆ ಯೋಚನೆ ಇದೆಯಪ್ಪ. ಚಂದು ಮದುವೆ ವಿಷಯ ಬಂದಾಗಲೆಲ್ಲ ಕುಮ್ದನ್ ಮದುವೆ ನೆನಪಾಗತ್ತೆ. ಅವಳು ಭವಿಷ್ಯ ನೆನೆಸ್ಕೊಂಡ್ರೆ ಭಯ ಆಗತ್ತೆ. ಆದ್ರೆ ಏನು ಮಾಡೋದು? ಅವಳು ಮದುವೆ ಸುದ್ದಿ ತೆಗೆದ್ರೆ ಸಾಕು, ಮನೆ ಬಿಟ್ಟು ಹೊಟ್ಟೋಗ್ತೀನಿ ಅಂತ ಹೆದರಿಸ್ತಾಳೆ. ಆ ಕಾರಣಕ್ಕೆ ನಾವು ಅವಳ ಮದುವೆ ಬಗ್ಗೆ ಮಾತೇ ಆಡೋದಿಲ್ಲಪ್ಪ. ಕುಮುದ ಅವರು ಹಾಗಂತಾರೆ ಅಂತ ಅವ್ರ ಮದುವೆ ಬಗ್ಗೆ ಯೋಚನೆ ಮಾಡದೇ ಇದ್ರೆ ಅದು ನಾವು ಮಾಡೋ ದೊಡ್ಡ ತಪ್ಪಾಗುತ್ತೆ ಮಾವ. ಹೇಗಾದರೂ ಸರಿ ಅವ್ರನ್ನ ಮದುವೆಗೆ ಒಪ್ಪಿಸಿ ಆದಷ್ಟು ಬೇಗ ಅವ್ರ ಮದುವೆ ಮಾಡೋದು ಸರಿ ಅಂತ ನನ್ನ ಅಭಿಪ್ರಾಯ. ಬೆಂಕಿ ಬಿತ್ತು ನಿನ್ನ ಅಭಿಪ್ರಾಯಕ್ಕೆ. ನೀನ್ ಯಾವನೋ ನನ್ನ ಮದುವೆ ಬಗ್ಗೆ ಮಾತಾಡೋಕೆ? ನೀನ್ ಯಾರೋ ನನ್ನ ಮದುವೆ ಬಗ್ಗೆ ಮಾತಾಡೋಕೆ? ಅದಕ್ಕೂ ನಿನಗೂ ಏನೋ ಸಂಬಂಧ? ನನ್ನ ಮದುವೆ ವಿಷಯ ಮಾತಾಡೋದಕ್ಕೆ ನಿನಗೇನೋ ಹಕ್ಕಿದೆ. ಇಟ್ಸ್ ನನ್ ಆಫ್ ಯುವರ್ ಬಿಸ್ನೆಸ್. ಇನ್ನೊಂದ್ಸಾರಿ ನೀನೇನಾದ್ರೂ ನನ್ನ ಮದುವೆ ಬಗ್ಗೆ ಮಾತಾಡಿದ್ರೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ಬಿ ಕೇರ್ಫುಲ್. ಈಗ ರಂಜಿತ್ ಏನಂದ ಅಂತ ಇಷ್ಟು ಹಾರಾಡ್ತಾ ಇದ್ದೀಯಮ್ಮ ನೀನು? ಅಲ್ಲಮ್ಮ, ಅವನು ನಿನ್ನ ಮದುವೆ ಬಗ್ಗೆ ಪ್ರಸ್ತಾಪ ಮಾಡಿದ್ದೆ ತಪ್ಪು ಅನ್ನೋ ಥರ ಹೇಳ್ತಾ ಇದೆಯಲ್ಲ. ಹೌದಪ್ಪ,
ನನ್ನ ಪ್ರಕಾರ ಅದು ತಪ್ಪೆ. ನನ್ನ ಮದುವೆ ಬಗ್ಗೆ ಮಾತಾಡೋಕೆ ಇವನು ಯಾರು? ಕುಮುದ, ನೀನು ಮಾತಾಡೋದು ಸರಿ ಅಂತ ನನ್ಗೆ ಅನಿಸ್ತಾ ಇಲ್ಲ. ರಂಜಿತ್ ಏನು ತಪ್ಪು ಮಾತಾಡ್ದ ಅಂತ ಹಾಗಾಡ್ತಿದ್ಯಾ? ಅವನೇನೇ ಆಗಲಿ ನಿನ್ನ ತಂಗಿ ಗಂಡ ನಿನ್ನ ಮೇಲಿನ ಕಾಳಜಿಯಿಂದ ಮದುವೆ ವಿಷಯ ಪ್ರಸ್ತಾಪ ಮಾಡ್ದ. ಅದರಲ್ಲಿ ಏನು ತಪ್ಪಿದೆ? ಬೇಡ, ನನ್ಗೆ ಯಾರ ಕಾಳಜಿನೂ ಬೇಕಾಗಿಲ್ಲ. ಇವನು ಇವನ್ ಹೆಂಡತಿ ಬಗ್ಗೆ ಕಾಳಜಿ ತೋರಿಸಿದ್ರೆ ಸಾಕು. ನನ್ನ ಮದುವೆ ವಿಚಾರ ಮಾತಾಡೋದು ನನಗೆ ಬೇಕಾಗಿಲ್ಲ. ಹಾಗಲ್ಲ ಕುಮ್ದನ್. ನೀ ಸುಮ್ಮನೆ ಇರು ಚಂದು. ನಿನಗಿದೆಲ್ಲ ಅರ್ಥ ಆಗಲ್ಲ. ಈ ವಿಷಯದಲ್ಲಿ ನೀನ್ ತಲೆ ಹಾಕ್ಬೇಡ. ಆಫೀಸ್ ವಿಷಯ, ಕಂಪ್ನಿ ವಿಷಯ ಏನ್ ಬೇಕಾದ್ರೂ ಮಾತಾಡು. ನಿನ್ಗಿಷ್ಟ ಬಂದ ನಿರ್ಧಾರ ತಗೋ. ಆದ್ರೆ ನನ್ನ ಮದುವೆ ವಿಚಾರದಲ್ಲಿ ಮಾತಾಡೋ ಹಕ್ಕು ಯಾರಿಗೂ ಇಲ್ಲ. ಅಲ್ಲ, ನಾನು ಏನು ಹೇಳಿದೆ, ಏನು ಮಾತಾಡ್ದೆ ಅಂತ ಇಷ್ಟು ಲಕ್ಕೋಗಾಡ್ತಿದ್ದೀರಾ ಕುಮುದ ಅವರೇ? ಅಲ್ಲ ಕುಮುದ, ಮದುವೆ ಆಗದೆ ಸನ್ಯಾಸಿ ಆಗಬೇಕು ಅನ್ಕೊಂಡಿದ್ಯಾ? ಹೆಣ್ಣಾದವಳು ಹುಟ್ಟಿದ ಮನೇಲೆ ಕೊನೆವರೆಗೂ ಇರಬೇಕು ಅನ್ಕೊಂಡಿದ್ಯಾ? ಯಾಕಮ್ಮ, ನಾನು ನಿನಗೆ ಈ ಮನೆಗೆ ಅಷ್ಟೊಂದು ಭಾರ ಆಗ್ಬಿಟ್ನಾ? 2 ಹೊತ್ತು 2 ತುತ್ತು ಅನ್ನ ಹಾಕೋಷ್ಟು ಕಷ್ಟ ಆಗಿದ್ಯಾ? ಅದು ಅಲ್ಲದೆ ನಾನೇನು ಈ ಮನೆಯಲ್ಲಿ ಬೇರೆಯವ್ರ ಹಾಗೆ ಬಿಟ್ಟಿ ಅನ್ನ ತಿನ್ಕೊಂಡು ಬಿದ್ದಿಲ್ಲ. ಈ ಕಂಪ್ನಿಗೋಸ್ಕರ ಕತ್ತೆ ಹಾಕಿ ದುಡಿತಾ ಇದ್ದೀನಿ. ನಿಮ್ಗೆಲ್ಲ ನಾನು ಈ ಮನೆಯಲ್ಲಿ ಇರೋದು ಇಷ್ಟ ಇಲ್ಲ ಅಂದ್ರೆ ಹೇಳ್ಬಿಡಿ. ನಾನು ಈ ತಕ್ಷಣನೇ ಮನೆ ಬಿಟ್ಟು ಹೊರಟೋಗ್ತೀನಿ. ಕೊಂಚ ವಿಶಾಲವಾಗಿದೆ. ನಾನು ಅನ್ನ ಸಂಪಾದನೆ ಮಾಡ್ಕೊಳಕ್ ನನಗೆ ಗೊತ್ತು. ಆ ಶಕ್ತಿ ನನಗಿದೆ. ಯಾಕೆ ಹಾಗೆಲ್ಲ ಮಾತಾಡ್ತೀಯಾ? ನಾನು ಹೀಗೆ ಮಾತಾಡಬಾರ್ದು ಅಂದ್ರೆ ನನ್ನ ಮದುವೆ ಬಗ್ಗೆ ನೀವು ಯಾರು ಮಾತಾಡಬೇಡಿ. ನನ್ನ ಮದುವೆ ಆಗಲ್ಲ ಅಂತ ಈಗಾಗಲೇ ಬೇಕಾದ ಸರಿ ಹೇಳಿದ್ದೀನಿ. ಆವೇಶದಲ್ಲಿ ಆತುರದಲ್ಲಿ ಏನೇನೋ ನಿರ್ಧಾರ ತಗೋಬೇಡಿ ಕುಮುದ ಅವರೇ. ಏಯ್, ನೀನೇನು ಮಾತಾಡ್ಬೇಡ. ನಿನ್ ಹಾಗೆ ಬಿಟ್ಟಿ ಅನ್ನ ತಿನ್ಕೊಂಡು ಬಿದ್ದಿರೋಕೆ ಇನ್ನೊಬ್ಬ ಗಂಡಸನ ಈ ಮನೆ ಕರ್ಕೊಂಡ್ ಬರ್ಬೇಕಾ? ನಿನ್ನಂತ ಗಂಡ ಇದ್ರು ಒಂದೇ, ಇಲ್ದೇ ಇದ್ರು ಒಂದೇ. ಕುಮುದ, ಅಗತ್ಯಕ್ಕಿಂತ ಜಾಸ್ತಿ ಮಾತಾಡ್ತಾ ಇದೀಯಾ. ಇದರಿಂದ ನಿನಗೆ ಕೆಟ್ಟದ್ದಾಗತ್ತೆ. ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅಂತ ಹೇಳಿಸ್ಕೊಳ್ಳೋ ಅಷ್ಟು ಚಿಕ್ಕ ಹುಡುಗಿ ಅಲ್ಲಪ್ಪ ನಾನು. ಈ ಮನೆಯಲ್ಲಿ ಯಾರು ಒಳ್ಳೆಯವರು, ಯಾರು ಕೆಟ್ಟವರು, ಯಾರು ನಾಟಕ ಮಾಡ್ತಿದ್ದಾರೆ, ಯಾರು ನಿಜ ಹೇಳ್ತಿದ್ದಾರೆ ಅಂತ ಮೊದಲು ನೀನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡು. ನಾನು ಮನ್ಸೊಳಗೊಂದು ಹೊರಗೊಂದು ಮಾತಾಡೋದಿಲ್ಲ. ಇದ್ದದನ್ನ ಇದ್ದ ಹಾಗೆ ನೇರವಾಗಿ ಹೇಳ್ಬಿಡ್ತೀನಿ. ಒಂದೊಂದು ನಿಮಿಷಕ್ಕೂ ಬಣ್ಣ ಬದಲಾಯಿಸುವಂತ ಗೋಸಂಬೆ ಅಳಿಯ ಇದಾನಲ್ಲ, ಇವನು ಮೊದಲು ಬುದ್ಧಿ ಕಲಿಸಿ.